ನಾಳೆ ನವೆಂಬರ್ 5 ಬುಧವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ಕಾರ್ತಿಕ ಮಾಸದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತಿದ್ದು, ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ಪುಣ್ಯದ ದಿನವೆಂದು ಹೇಳುತ್ತಾರೆ. ಅದರಲ್ಲೂ ಕಾರ್ತಿಕ ಹುಣ್ಣಿಮೆಯ ದಿನ ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳಿಗೆ 1000 ಪಟ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ. ಜನ್ಮ ಜನ್ಮಗಳ ದಾರಿದ್ರ್ಯ ನಿವಾರಣೆಯಾಗಿ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ನಿಶ್ಚಿತವಾಗಿ ಲಭಿಸುತ್ತದೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನಗಳಲ್ಲಿ ಹುಣ್ಣಿಮೆ ತಿಥಿಯೂ ಒಂದು. ಈ ದಿನ ತಪ್ಪದೆ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸಬೇಕು. ಪುರಾಣಗಳ ಪ್ರಕಾರ ಕಾರ್ತಿಕ ಹುಣ್ಣಿಮೆಯ ದಿನದಂದು ಭಗವಾನ್ ಶಿವನು ತ್ರಿಪುರಾಸುರನನ್ನು ಸಂಹಾರ ಮಾಡಿದನು. ಆದ್ದರಿಂದ ಕಾರ್ತಿಕ ಹುಣ್ಣಿಮೆಯನ್ನು ತ್ರಿಪುರ ಹುಣ್ಣಿಮೆ ಎಂದು ಕೂಡ ಆಚರಿಸಲಾಗುವುದು. ಈ ವ್ರತವನ್ನು ಪ್ರಾಮಾಣಿಕವಾಗಿ ಭಕ್ತಿಯಿಂದ ಆಚರಿಸುವವರು ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ. ಕಾರ್ತಿಕ ಮಾಸದಲ್ಲಿ ಬರುವ ಕಾರ್ತಿಕ ಹುಣ್ಣಿಮೆಗೆ ಅತಿ ವಿಶೇಷವಾದ ಮಹತ್ವವಿದೆ. ಈ ದಿನ ಮಾಡುವ ಪೂಜೆಗಳಿಗೆ, ಉಪವಾಸಗಳಿಗೆ, ಕೋಟಿ ಪೂಜೆಗಳಿಗೆ ಸಮಾನವಾದ ಪುಣ್ಯ ಫಲ ಲಭಿಸುತ್ತದೆ. ಮುಖ್ಯವಾಗಿ ಈ ಕಾರ್ತಿಕ ಹುಣ್ಣಿಮೆಯಂದು ನದಿಯಲ್ಲಿ ಸ್ನಾನ ಮಾಡುವುದು, ವನಭೋಜನ ಮಾಡುವುದು ಹಾಗೂ ನೆಲ್ಲಿಕಾಯಿ ದೀಪಗಳನ್ನು ಹಚ್ಚುವುದು, ಹಾಗೆಯೇ ನದಿಗಳಲ್ಲಿ ದೀಪಗಳನ್ನು ತೇಲಿ ಬಿಡುವುದರಿಂದ ಅನೇಕ ಶುಭ ಫಲಗಳು ದೊರೆಯುತ್ತವೆ. ಹುಣ್ಣಿಮೆ ತಿಥಿ ಸಮಯವು ನವೆಂಬರ್ 4ರ ರಾತ್ರಿ 10:36 ಪ್ರಾರಂಭವಾಗಿ ನವೆಂಬರ್ 5ರ ಸಂಜೆ 6:48 ಮುಕ್ತಾಯವಾಗುತ್ತದೆ. ಹುಣ್ಣಿಮೆಯ ಈ ಒಂದೇ ದಿನ ಮಾಡುವ ಪೂಜೆಗಳಿಗೆ ದುಪ್ಪಟ್ಟು ಪುಣ್ಯಫಲ ಪ್ರಾಪ್ತಿಯಾಗುವುದಲ್ಲದೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದವು ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ. ಆದ್ದರಿಂದ ಈ ಕಾರ್ತಿಕ ಹುಣ್ಣಿಮೆಯಂದು ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ. ಇನ್ನು ಈ ಕಾರ್ತಿಕ ಹುಣ್ಣಿಮೆಯ ದಿನ ಕಡ್ಡಾಯವಾಗಿ ಪ್ರತಿಯೊಬ್ಬರು ನದಿಯಲ್ಲಿ ಸ್ನಾನ ಮಾಡಬೇಕು. ಈ ದಿನ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನಾವು ತಿಳಿಯದೆ ಮಾಡಿದ ಎಲ್ಲಾ ಪಾಪಗಳು ತಕ್ಷಣವೇ ದೂರವಾಗಿ ಅಖಂಡ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಆದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲವನ್ನಾಗಲಿ ಅಥವಾ ಅರಿಶಿನವನ್ನಾಗಲಿ ಬೆರೆಸಿ ಪುಣ್ಯ ನದಿಗಳ ಹೆಸರುಗಳನ್ನು ನೆನಪಿಸಿಕೊಂಡು ಸ್ನಾನ ಮಾಡಿ. ಇದರಿಂದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಫಲಿತಾಂಶ ಸಿಗುತ್ತದೆ. ನಾಳೆಯ ದಿನ ಮನೆಯನ್ನು ಶುದ್ಧ ಮಾಡಿ ಮನೆಯ ಹೊಸ್ತಿಲುಗಳಿಗೆ ಅರಿಶಿನದ ಲೇಪನ ಹಚ್ಚಿ ಅಕ್ಕಿ ಹಿಟ್ಟಿನಿಂದ ಮನೆಯ ಮುಂದೆ ರಂಗೋಲಿ ಹಾಕಿ ಅರಿಶಿನ, ಕುಂಕುಮ, ಹೂವು ಇಟ್ಟರೆ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಈ ದಿನ ಮನೆ ಬಾಗಿಲಿಗೆ ಮಾವಿನ ತೋರಣ ಹಾಕಿ ಹೂವಿನಿಂದ ಅಲಂಕರಿಸಿ. ಈ ಕಾರ್ತಿಕ ಹುಣ್ಣಿಮೆಯ ದಿನ ನಿಮ್ಮ ಮನೆಯ ಬಾಗಿಲು ಎಷ್ಟು ಸುಂದರವಾಗಿರುತ್ತದೆಯೋ ಅಷ್ಟು ಐಶ್ವರ್ಯ ನಿಮ್ಮ ಮನೆಗೆ ಬರುತ್ತದೆ. ಈ ಕಾರ್ತಿಕ ಹುಣ್ಣಿಮೆಯಂದು ಶಿವ ಪಾರ್ವತಿಯರನ್ನು ಹಾಗೆಯೇ ವಿಷ್ಣು ಸಮೇತ ಲಕ್ಷ್ಮಿ ಅಥವಾ ಲಕ್ಷ್ಮೀ ನಾರಾಯಣರನ್ನು ವಿಶೇಷವಾಗಿ ಪೂಜಿಸಬೇಕು. ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆಯೊಳಗೆ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು. ಹಾಗೆಯೇ ತೆಂಗಿನಕಾಯಿ ದೀಪ ಬೆಳಗಿಸಲು ಈ ಕಾರ್ತಿಕ ಹುಣ್ಣಿಮೆಯು ಬಹಳ ಉತ್ತಮವಾದ ದಿನ. ನಿಮ್ಮ ದೇವರ ಮನೆಯಲ್ಲಿರುವ ಶಿವ ಪಾರ್ವತಿಯರನ್ನು ಮತ್ತು ಲಕ್ಷ್ಮೀ ನಾರಾಯಣರನ್ನು ಹೂವುಗಳಿಂದ ಅಲಂಕರಿಸಿ ಅರಿಶಿನ ಕುಂಕುಮದ ಬೊಟ್ಟನ್ನು ಇಡಬೇಕು. ದೇವರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೀರು ತುಂಬಿದ ತಾಮ್ರದ ಕಲಶವನ್ನು ಇಡಿ. ಯಾವುದೇ ಪೂಜೆ ಮಾಡಬೇಕೆಂದರೂ ಮೊದಲು ಪ್ರಥಮ ಪೂಜಿತನಾದ ಗಣಪತಿಯನ್ನು ಪ್ರಾರ್ಥಿಸಿ ನಂತರ ಪೂಜೆಯನ್ನು ಪ್ರಾರಂಭಿಸಿ. ನಾಳೆಯ ದಿನ ಹಿಟ್ಟಿನ ದೀಪ ಬೆಳಗಿದರೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಸಾಧ್ಯವಿಲ್ಲವೆಂದರೆ ಮಣ್ಣಿನ 2 ದೀಪಗಳನ್ನು ಬೆಳಗಿಸಿ. ಪ್ರತಿಯೊಂದು ದೀಪಕ್ಕೂ 5 ಬತ್ತಿಗಳನ್ನು ಸೇರಿಸಿ ದೀಪ ಬೆಳಗಿದರೆ ಶ್ರೇಷ್ಠ. ದೀಪಕ್ಕೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಶುದ್ಧ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು. ಇನ್ನು ಹಿಟ್ಟಿನ ದೀಪಾರಾಧನೆ ಮಾಡುವವರು 5 ಅಥವಾ 7 ದೀಪಗಳನ್ನು ಬೆಳಗಿಸಿದರೆ ಶ್ರೇಷ್ಠ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ, ಹಾಲು ಮತ್ತು ತುಪ್ಪವನ್ನು ಸೇರಿಸಿ ಹಿಟ್ಟಿನ ದೀಪವನ್ನು ತಯಾರಿಸಿ ಕುಂಕುಮದ ಬೊಟ್ಟು ಇಟ್ಟು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ. ಈ ದಿನ ತೆಂಗಿನಕಾಯಿ ದೀಪಾರಾಧನೆ ಮಾಡುವುದು ಕೂಡ ಬಹಳ ಶ್ರೇಷ್ಠ. ಯಾವುದೇ ದೀಪಾರಾಧನೆಯಾದರೂ ದೀಪ ಹಚ್ಚುವ ಜಾಗದಲ್ಲಿ ಶುದ್ಧ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಹಾಳೆಯ ತಟ್ಟೆ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಶ್ರೀ, ಸ್ವಸ್ತಿಕ್ ಅಥವಾ ಓಂ ಬರೆದು ಅದರ ಮೇಲೆ ದೀಪ ಇಟ್ಟು ದೀಪದ ಅಕ್ಕಪಕ್ಕ ಹೂವಿನಿಂದ ಅಲಂಕರಿಸಿ ದೀಪದ ಸುತ್ತಲೂ ಗೆಜ್ಜೆ ವಸ್ತ್ರವನ್ನಿಟ್ಟು 2 ವೀಳ್ಯದೆಲೆಯ ಮೇಲೆ 2 ಬಾಳೆಹಣ್ಣು, ಅಡಿಕೆ, ದಕ್ಷಿಣೆ ಇಟ್ಟು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೀಪವನ್ನು ಇಟ್ಟು ಆ ದೀಪವನ್ನು ಬೆಂಕಿ ಕಡ್ಡಿಯಿಂದ ಬೆಳಗಿಸಬಾರದು. ಅಗರಬತ್ತಿ ಅಥವಾ ತುಪ್ಪದ ಬತ್ತಿಯಿಂದ ದೀಪ ಬೆಳಗಿ ದೀಪಕ್ಕೂ ಆರತಿ ಮಾಡಿ ಪೂಜಿಸಬೇಕು. ಒಂದು ವೇಳೆ ದೇವಸ್ಥಾನದಲ್ಲಿ ಬೆಳಗಿಸಿದರೆ ಎಲ್ಲವನ್ನು ಅಲ್ಲೇ ಬಿಡಬೇಕು. ಮನೆಯಲ್ಲಿ ಬೆಳಗಿಸಿದರೆ ಆ ಅಕ್ಕಿಯಿಂದ ಸಿಹಿಯನ್ನು ತಯಾರಿಸಬೇಕು. ಈ ಮೇಲೆ ಹೇಳಿದ ದೀಪ ಬೆಳಗುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಖಂಡಿತ ಈಡೇರುತ್ತದೆ. ಈ ದೀಪಗಳನ್ನು ನಾಳೆ ಹುಣ್ಣಿಮೆಯ ದಿನ ಬೆಳಗಿಸಲು ಸಾಧ್ಯವಿಲ್ಲವೆಂದರೆ ಯಾವುದಾದರೂ ಕಾರ್ತಿಕ ಸೋಮವಾರದ ದಿನ ಬೆಳಗಿಸಬಹುದು. ಇನ್ನು ನೈವೇದ್ಯವಾಗಿ ಹಾಲಿನಿಂದ ಮಾಡಿದ ಪರಮಾನ್ನ, ಬಾಳೆಹಣ್ಣು ಅಥವಾ ಬೆಲ್ಲದ ಪಾನಕವನ್ನು ಅರ್ಪಿಸಬಹುದು. ಈ ದಿನ ಓಂ ನಮಃ ಶಿವಾಯ, ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ಇನ್ನು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಪಠಿಸಬೇಕು ಅಥವಾ ಕೇಳಬೇಕು. ನಾಳೆಯ ದಿನ ತಪ್ಪದೆ ತುಳಸಿ ಕಟ್ಟೆಯಲ್ಲಿ ಸಹ ತುಪ್ಪದ ದೀಪವನ್ನು ಬೆಳಗಿಸಿ. ಈ ರೀತಿ ದೀಪಾರಾಧನೆ ಮಾಡಿ ಸ್ತ್ರೀಯರು ಉಪವಾಸವಿದ್ದರೆ ಬಹಳ ಶ್ರೇಷ್ಠ.
ನಾಳೆಯ ದಿನ ಹುಣ್ಣಿಮೆ ತಿಥಿಯು ಸಂಜೆ 6:48 ಮಾತ್ರ ಇರುವುದರಿಂದ ನಾಳೆ ಸಂಜೆ 4 ಗಂಟೆಯಿಂದ 7 ಗಂಟೆಯ ಮಧ್ಯದಲ್ಲಿ ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪ ಬೆಳಗಿಸಿ. ಮನೆಯ ಮುಖ್ಯ ದ್ವಾರಕ್ಕೆ ದೀಪ ಬೆಳಗಿ ನಂತರ ತುಳಸಿಯನ್ನು ಪೂಜಿಸಿ ತುಳಸಿ ಕಟ್ಟೆಯ ಎದುರು ಅಥವಾ ಶಿವ ದೇವಾಲಯಕ್ಕೆ ಹೋಗಿ ಶಿವಾಲಯದಲ್ಲಿರುವ ಧ್ವಜಸ್ತಂಭದ ಹತ್ತಿರ 365 ಬತ್ತಿಗಳಿಂದ ದೀಪವನ್ನು ಬೆಳಗಿಸಿ. ದೇವಾಲಯದಲ್ಲಿರುವ ಆಲದ ಮರದ ಕೆಳಗೆ ಸಹ ದೀಪಾರಾಧನೆ ಮಾಡಬಹುದು. ಹಾಗೆಯೇ ದೇವಾಲಯದಲ್ಲಿ ನೆಲ್ಲಿಕಾಯಿ ಮರ ಇದ್ದರೆ ಆ ನೆಲ್ಲಿಕಾಯಿ ಮರದ ಕೆಳಗೆ ನೆಲ್ಲಿಕಾಯಿ ದೀಪಗಳನ್ನು ಬೆಳಗಿಸಿ. ಈ ಕಾರ್ತಿಕ ಹುಣ್ಣಿಮೆಯ ದಿನ 365 ಬತ್ತಿಗಳಿಂದ ದೀಪ ಬೆಳಗಿಸಿದರೆ ನಿಮ್ಮ ಕುಟುಂಬಕ್ಕೆಲ್ಲ ಅದೃಷ್ಟ ಐಶ್ವರ್ಯ ಒಲಿದು ಬರುತ್ತದೆ. 365 ಬತ್ತಿಗಳಿಂದ ದೀಪ ಬೆಳಗಿಸುವುದರಿಂದ ವರ್ಷದಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡಿದಷ್ಟು ಪುಣ್ಯ ಫಲ ಲಭಿಸುತ್ತದೆ. ಈ ಕಾರ್ತಿಕ ಹುಣ್ಣಿಮೆಯ ದಿನ ನೀವು ಏನನ್ನು ಮಾಡದಿದ್ದರೂ ತಪ್ಪದೆ ಕಡ್ಡಾಯವಾಗಿ 365 ಬತ್ತಿಗಳಿಂದ ದೀಪ ಬೆಳಗಿಸಿ. ಈಗಾಗಲೇ ಮೇಲೆ ಹೇಳಿರುವ ವಿಧಾನದಲ್ಲೇ 365 ಬತ್ತಿಯನ್ನಿಟ್ಟು ದೀಪ ಬೆಳಗಬೇಕು. ಇನ್ನು ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಲಭಿಸಲು ಸಂಪತ್ತು ವೃದ್ಧಿಯಾಗಲು ಈ ಕಾರ್ತಿಕ ಹುಣ್ಣಿಮೆಯ ದಿನ ನೆಲ್ಲಿಕಾಯಿ ದೀಪಗಳನ್ನು ಬೆಳಗಿಸಿದರೆ ಎಲ್ಲಾ ಶುಭಗಳು ಒಲಿದು ಬರುತ್ತದೆ. ನೆಲ್ಲಿಕಾಯಿ ಮರವನ್ನು ವಿಷ್ಣುವಿನ ಸ್ವರೂಪವೆಂದು ಹೇಳುತ್ತಾರೆ. ಹಾಗಾಗಿ ಈ ಕಾರ್ತಿಕ ಹುಣ್ಣಿಮೆಯೆಂದು ನೆಲ್ಲಿಕಾಯಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡರೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕ್ರಮೇಣವಾಗಿ ದೂರವಾಗಿ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ. ವಿಶೇಷವಾಗಿ ಈ ಕಾರ್ತಿಕ ಹುಣ್ಣಿಮೆಯೆಂದು ನೆಲ್ಲಿಕಾಯಿ ಮರದ ಕೆಳಗೆ ವನಭೋಜನ ಮಾಡಿದರೆ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳು ಒಲಿದು ಬರುತ್ತದೆ. ಹಾಗೆಯೇ ಈ ಕಾರ್ತಿಕ ಹುಣ್ಣಿಮೆಯ ದಿನ ಹುಣ್ಣಿಮೆಯ ಬೆಳಕಿನಲ್ಲಿ ನದಿಗಳ ಹತ್ತಿರ ದೀಪಾರಾಧನೆ ಮಾಡಿದರೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಇದರ ಜೊತೆಯಲ್ಲಿ ನದಿಗಳಲ್ಲಿ ದೀಪಗಳನ್ನು ತೇಲಿ ಬಿಟ್ಟರೂ ಅನೇಕ ಶುಭ ಫಲಗಳು ದೊರೆಯುತ್ತವೆ. ಬಾಳೆ ದೋಣಿಯಲ್ಲಿ ದೀಪಗಳನ್ನು ಬೆಳಗಿಸಿ ನದಿಗಳಲ್ಲಿ ತೇಲಿ ಬಿಟ್ಟರೆ ಬಹಳ ಶ್ರೇಷ್ಠ. ನಾಳೆಯ ದಿನ ಈ ಮೇಲೆ ಹೇಳಿರುವ ದೀಪಾರಾಧನೆಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಶ್ರದ್ಧೆಯಿಂದ ದೀಪ ಬೆಳಗಿ. ಆದರೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುವ ಮೊದಲೇ ದೀಪ ಬೆಳಗಬೇಕು. ಹಾಗೆಯೇ ಈ ಹುಣ್ಣಿಮೆಯ ದಿನದಂದು 2 ಅಶ್ವತ್ಥ ಎಲೆಗಳನ್ನು ನಿಮ್ಮ ಮನೆಗೆ ತಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟಿ. ಇದರಿಂದ ಲಕ್ಷ್ಮೀ ದೇವಿ ಸಂತೃಪ್ತಳಾಗಿ ಮನೆಗೆ ಬಂದು ನೆಲೆಸುತ್ತಾಳೆ, ಸಂಪತ್ತು ವೃದ್ಧಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.